ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾದ ಮಹಾಂತ ಶಿವಯೋಗಿ ಸ್ವಾಮೀಜಿಯವರ ಜನ್ಮದಿನದ ಆಚರಣೆ. ಶಿವಯೋಗಿ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಸ್ವಾಮೀಜಿ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ವಿರುದ್ಧ ಜಾಥಾ, ಅಧಿಕಾರಿಗಳಿಂದ ಪ್ರತಿಜ್ಞಾ ವಿಧಿ ಹಾಗೂ ಬೀದಿ ನಾಟಕದ ತಂಡದಿಂದ ಜನಪದ ಗೀತೆಗಳು ಹಾಗೂ ಬೀದಿ ನಾಟಕದ ಮುಖೇನ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ಮಂಜುನಾಥ್. ತಾಲೂಕು ಕಚೇರಿಯಿಂದ ಮಧ್ಯ ಬಸ್ ಸ್ಟ್ಯಾಂಡ್ ವರೆಗೆ ಕಾಲ್ನಡಿಗೆಯಿಂದ ಜಾಥಾದ ಮುಖಾಂತರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಬೀದಿ ನಾಟಕದ ತಂಡ. ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು, ತಾಲೂಕಿನ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು, ಬೀದಿ ನಾಟಕ ತಂಡದವರು ಹಾಜರಿದ್ದರು. ಜೊತೆಗೆ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಮದ್ಯ ವ್ಯಸನ ಮುಕ್ತ ದಿನಾಚರಣೆ ಕೂಡ ನಾವು ಆಚರಣೆ ಮಾಡಬೇಕು ಅಂತಿದ್ದೀವಿ. ಅದೇ ತರ ಸರ್ಕಾರದ ನಿರ್ದೇಶನ ಆಗಿರುವ ರೀತ್ಯ ಈ ದಿನ ನಮ್ಮ ತಾಲೂಕು ಕಚೇರಿಯಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳ ಸಮಕ್ಷಮದಲ್ಲಿ, ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಡಾಕ್ಟರ್ ಮಹಾಂತೇಶ್ವರಿ ಪೂಜೆಯನ್ನು ಸಲ್ಲಿಸಿ ಅವರ ಸಮಕ್ಷಮದಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಆಚರಣೆ ಮಾಡುವ ನಿಟ್ಟಿನಲ್ಲಿ ಈ ದಿನ ತಹಶೀಲ್ದಾರ್ ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಹಾಗಾಗಿ ನಮ್ಮೆಲ್ಲರ ತಹಶೀಲ್ದಾರ್ ಸಾಹೇಬರು ಬಂದಿದೆ, ಯುವ ಸಾಹೇಬರು ಮೇಡಮ್ ಅವರು ಬಂದಿದ್ದಾರೆ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಕಾರ್ಯಕ್ರಮದ ಕುರಿತು ನಮ್ಮ ತಹಶೀಲ್ದಾರ್ ಸಾಹೇಬರು ಮಾತಾಡಬಹುದು. 2022ನೇ ಸಾಲಿನಿಂದ ಆಗಸ್ಟ್ 1ರಂದು ಶ್ರೀ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮ ದಿನೋತ್ಸವವನ್ನು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಹಿಂದೆ ಹಿಸ್ಟ್ರಿ ನೋಡಿದ್ರೆ ಈಗಾಗಲೇ 2022-23 ನಾವು ಆಚರಣೆ ಮಾಡಿದ್ರು ಕೂಡ ಹಿಸ್ಟ್ರಿ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಹಿಂಗೆ ನೈಟ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ವಿಷಯ ಗೊತ್ತಾಯಿತು. ಡಾಕ್ಟರ್ ಮಹಾಂತ ಶಿವಯೋಗಿಗಳಿಗೂ ಹಾಗೂ ವ್ಯಸನ ಮುಕ್ತ ದಿನ ಆಚರಣೆ ಮಾಡೋದಕ್ಕೂ ಏನು ಒಂದು ಸಂಬಂಧ ಇದೆ ಅಂತ. ಏನು ಅಂತಂದ್ರೆ 1930ರಲ್ಲಿ ಆಗಸ್ಟ್ 1ರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಇಪ್ಪರ್ಗಿ ಗ್ರಾಮದಲ್ಲಿ ಹುಟ್ಟಿದಂತಹ ಶಿವಯೋಗಿಗಳು ವಿರಕ್ತ ಮಟ್ಟದಲ್ಲಿ ಬಾಲ್ಯ ಅಭ್ಯಾಸದ ಒಂದು ಏನು ಸಂಸ್ಕೃತ ಅಭ್ಯಾಸ ಹಾಗೂ ಜಂಗಮ ಸಂಪ್ರದಾಯದಂತೆ ಭಿಕ್ಷೆಯನ್ನು ಮಾಡಿ ಜಂಗಮ ಸಂಪ್ರದಾಯದಂತೆ ಮನೆ ಮನೆಗೆಲ್ಲ ಭಿಕ್ಷೆ ಹೋಗುವಂತ ಸಂದರ್ಭದಲ್ಲಿ ಒಂದು ಹರಿಜನ ಕೇರಿಯಲ್ಲಿ, ದಲಿತ ಕೇರಿಯಲ್ಲಿ ಒಂದು ಪ್ರಸಂಗ ನೋಡ್ತಾರೆ. ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಕುಡಿದು ಸತ್ತೋಗಿರ್ತಾನೆ. 8 ಮಕ್ಕಳು ಉಪವಾಸ, ಅಂದ್ರೆ ಅವಲಂಬಿತ ಸತ್ತೋದ್ರೆ 8 ಮಕ್ಕಳು ಉಪವಾಸ ಇದ್ದು ಅವರು ದುಃಖಿತರಾಗಿ ಬಳಲ್ತಾ ಇರ್ತಾರೆ. ಅದು ನೋಡಿದಂತ ಸ್ವಾಮೀಜಿಗಳು ಅವತ್ತು ಒಂದು ಪ್ರತಿಜ್ಞೆ ಮಾಡ್ತಾರೆ. ಏನು ಅಂತಂದ್ರೆ, ಮನೆ ಮನೆಗೆ ನಾವು ಹೋಗಿ ಭಿಕ್ಷೆ ಬೇಡದಲ್ಲ, ಒಂದು ಮಾಡಲೇಬೇಕು ಅಂತ ಹೇಳಿ ಮನ ತೊಟ್ಟು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ವಸ್ತು ಆಗಿರ್ಬೋದು, ತಂಬಾಕುಗಳಿಂದ ಏನೇನು ಪರಿಣಾಮ ಆಗುತ್ತೆ ಅದನ್ನು ತೆಗೆಸಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಅವರಲ್ಲಿ ಇರ್ತಕ್ಕಂಥ ಜೋಳಿಗೆ ಇರುತ್ತಲ್ಲ, ಜೋಳಿಗೆಯಲ್ಲಿ ಅವು ಪದಾರ್ಥಗಳನ್ನ ಹಾಕ್ಸ್ಕೊಂಡು ಹೋಗ್ತಾರೆ. ಹಾಕ್ಸ್ಕೊಳ್ಳೋದಷ್ಟೇ ಅಲ್ಲ, ಅವತ್ತು ಪ್ರತಿಜ್ಞೆ ಮಾಡಿಸ್ತಾರೆ. ಏನು ಅಂತ, ನಾನು ಈ ದಿನದಿಂದ ಯಾವುದೇ ಮಾದಕ ವಸ್ತುಗಳನ್ನಾಗಲಿ ಮದ್ಯಪಾನವನ್ನಾಗಲಿ ಸೇವಿಸಲ್ಲ ಅಂತೇಳಿ ಅವ್ರ ಹತ್ರ ಪ್ರತಿಜ್ಞೆ ಮಾಡಿಸಿ ಒಂದು ಸಮಾಜ ಸುಧಾರಣೆಯನ್ನ ಮಾಡಿದಂತ ಮಹಾನ್ ಪುರುಷರು ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಯವರು.